ವಿಜೇಂದ್ರ ಹಟಾವೋ ಬಿಜೆಪಿ ಬಚಾವೋ ಇದು ರಾಜ್ಯ ಬಿಜೆಪಿಯ ಬಣೆ ಬಡಿದಾಟಕ್ಕೆ ಟ್ವಿಸ್ಟ್ ಕೊಟ್ಟಂತ ಹೊಸ ಸ್ಲೋಗನ್. ಈ ಘೋಷಣೆ ಮೊಳಗಿಸಿದ್ದು ಬೇರೆ ಯಾರು ಅಲ್ಲ, ಮತ್ತೆ ಅದೇ ಯತ್ನಾಳ್ ಟೀಮ್. ಅದರಲ್ಲೂ ಈ ಬಾರಿ ಯತ್ನಾಳ್ ಲಿಂಗಾಯತ ಅನ್ನೋ ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡು ವಿಜೇಂದ್ರ ವಿರುದ್ಧ ಮೌನ ಕ್ರಾಂತಿಯನ್ನ ಶುರು ಮಾಡಿದ್ದಾರೆ. ಹಾಗಿದ್ರೆ ಏನದು ಯತ್ನಾಳ್ ತಂತ್ರ? ವಿಜೇಂದ್ರ ಬಣ ಇದಕ್ಕೆ ತಿರುಗೇಟು ಕೊಟ್ಟಿದ್ದು ಹೇಗೆ? ಬನ್ನಿ ತೋರಿಸ್ತೇವೆ. ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ, ಯಡಿಯೂರಪ್ಪ ಹಟಾವೋ ಲಿಂಗಾಯತ ಬಚಾವೋ. ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಮಾತನ್ನು ಕೂಡ ಇವತ್ತು ಅವರವರ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಇದು ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಹೊಸ ತಿರುವು ಕೊಟ್ಟಿರುವ ಉದ್ಘೋಷ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕೆಂದು ಕತ್ತಿ ಜಳಪಿಸುತ್ತಿರೋ ಯತ್ನಾಳ್ ಅವರ ಹೊಸ ತಂತ್ರ. ಅಷ್ಟಕ್ಕೂ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ನಮ್ಮದೇ ಕೈ ಮೇಲಾಯ್ತು ಅಂತ ವಿಜಯೇಂದ್ರ ಮತ್ತವರ ಬಣ ವಿಜೃಂಭಿಸುತ್ತಿತ್ತು. ಆದರೆ ಯತ್ನಾಳ್ ಮೌನವಾಗಿದ್ದುಕೊಂಡೇ ಮಾಸ್ಟರ್ ಸ್ಟ್ರೋಕ್ ಕೊಡಲು ಶುರು ಮಾಡಿದ್ದಾರೆ. ಅದಕ್ಕಾಗಿ ಅವರು ಬಳಸಿರೋ ಅಸ್ತ್ರ ಲಿಂಗಾಯತ. ಲಿಂಗಾಯತ ಮುಖಂಡರ ಜೊತೆ ಯತ್ನಾಳ್ ಸಭೆ, ಹೊಸ ದಾಳ ಮೊಳಗಿತು ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಘೋಷಣೆ. ಹೈಕಮಾಂಡ್ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಯತ್ನಾಳ್ ತಂಡ ಹೊಡೆದಿದ್ದಾರೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ತಂಡ ಮತ್ಲಬ್ ಕೂಲ್ ಅಂತ ಯತ್ನಾಳ್ ಒಳಗೊಳಗೆ ಗುದ್ದು ಕೊಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಲಿಂಗಾಯತ ಬಂದ್ರೆ ಐ ಆಮ್ ರೆಡಿ ಅಂದಿದ್ದ ಯತ್ನಾಳ್. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸ್ಪರ್ಧೆ ಮಾಡೋಕೆ ನಮ್ಮ ಬಣವು ರೆಡಿ ಇದೆ ಅಂತ ಈ ಹಿಂದೆಯೇ ಯತ್ನಾಳ್ ಸಾರಿ ಹೇಳಿದ್ರು. ಲಿಂಗಾಯತ ಕೋಟಾ ಅಂತ ಬಂದ್ರೆ ಐ ಆಮ್ ರೆಡಿ ಅಂತಾನೋ ಮೆಸೇಜ್ ಪಾಸ್ ಮಾಡಿದ್ರು. ಜನಾಂಗದವ್ರು ಮಾಡ್ಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ರೆಡಿ, ನೀವು ಯಾರು ಬೇಕಾದರೂ ರೆಡಿ. ಹೀಗೆ ಸಂದೇಶ ಕೊಟ್ಟಿದ್ದ ಯತ್ನಾಳ್ ಇಂದು ಬೆಂಗಳೂರಲ್ಲಿ ಲಿಂಗಾಯತ ಮುಖಂಡರ ಜೊತೆ ಸಭೆ ಮಾಡಿದ್ರು. ಸಭೆಯಲ್ಲಿ ಯತ್ನಾಳ್, ಮಾಜಿ ಸಂಸದ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್, ಬಿಜೆಪಿಯ ಯತ್ನಾಳ್ ಬಣದ ವೀರಶೈವ ಲಿಂಗಾಯತ ಮುಖಂಡರು ಭಾಗಿಯಾಗಿದ್ರು. ಸಭೆ ಆರಂಭಕ್ಕೂ ಮುನ್ನ ಮಾತನಾಡಿದ ಯತ್ನಾಳ್, ನಾಯಕತ್ವದ ವಿಚಾರವಾಗಿ ಎಲ್ಲರೂ ಮುಕ್ತವಾಗಿ ಅಭಿಪ್ರಾಯ ತಿಳಿಸಿ, ಯಾರಿಗೂ ಅಂಜಬೇಡಿ ಅಂತ ಗುಡುಗಿದ್ರು. ವೀರಶೈವ ಲಿಂಗಾಯತರ ಮತ ಕ್ರೋಢೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅಂತ ಚರ್ಚೆಗೆ ನಾವು ಇವತ್ತು ಕೂಡಿದ್ವಿ. ಅದಕ್ಕೆ ನಿಮ್ಮ ಮುಕ್ತವಾದಂಥ ಚರ್ಚೆ ಮಾಡೋಣ. ಏನು ಯಾರಿಗೇನು ಅನಿಸ್ತಿಲ್ಲ, ಭಯ ಇಲ್ಲ, ಯಾರಿಗೇನು ಆಗೋದೂ ಇಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಸಲಹೆ ಸೂಚನೆ ಕೊಡ್ತೀವಿ. ಯತ್ನಾಳ್ ಹೀಗೆ ಹೇಳ್ತಾ ಇದ್ದಂತೆ ಮಾತು ಶುರು ಮಾಡಿದ ಲಿಂಗಾಯತ ಮುಖಂಡರು, ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ, ಲಿಂಗಾಯತರಿಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ, ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂದ್ರು. ವಿಜಯೇಂದ್ರ ಅವರ ನೇತೃತ್ವವನ್ನು ನೋಡಿದ್ರೆ ಯಾಕೋ ಇದು ಲಿಂಗಾಯತರಿಗೆ ಹಿನ್ನಡೆ ಆಗೋ ರೀತಿಯಲ್ಲಿ ಕಾಣ್ತಾ ಇದೆ. ನೀವು ಮೊದಲು ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಾವು ಒಂದು ಒಳ್ಳೆ ಸಂಘಟನೆಯನ್ನ ಮಾಡಿ ಇವತ್ತು ದುಡಿದಂತ ಕಾರ್ಯಕರ್ತರು ನಮ್ಮ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಅಂತ. ಸಭೆ ಬಳಿಕ ಮಾತನಾಡಿದ ವೀರೇಶ್, ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಅಂತ ಇವತ್ತು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ ಅಂದ್ರು. ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಮಾತನ್ನು ಕೂಡ ಇವತ್ತು ಅವರವರ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಈ ವಿಜಯೇಂದ್ರ ಹಟಾವೋ ಘೋಷಣೆ ಕುರಿತು ಪ್ರತಿಕ್ರಿಯೆ ನೀಡಿರೋ ವಿಜಯೇಂದ್ರ, ಜನ ಚೇಂಜ್ ಕೇಳ್ತಿದ್ದಾರೆ, ಹೀಗಾಗಿ ಅವರ ಘೋಷಣೆಯು ಬದಲಾಗಿದೆ, ಅವರಿಗೆ ಒಳ್ಳೆಯದಾಗ್ಲಿ ಎಂದಷ್ಟೇ ಹೇಳಿದ್ದಾರೆ. ಜನ ಚೇಂಜ್ ಕೇಳ್ತಾರೆ, ಅವರು ಕೂಡ ಘೋಷಣೆ ಬದಲಾವಣೆ ಆಗಿದೆ, ಒಳ್ಳೇದಾಗ್ಲಿ ಅವರು. ನೀವೆಲ್ಲ ಡಮ್ಮಿ ನಾಯಕರು ಎಂದು ಕಿಡಿಕಾರಿದ ರೇಣುಕಾಚಾರ್ಯ. ಯತ್ನಾಳ್ ಸಭೆ ವಿರುದ್ಧ ಕಿಡಿಕಾರಿದ ಮಾಜಿ ಶಾಸಕ ರೇಣುಕಾಚಾರ್ಯ, ನೀವ್ಯಾರೋ ಲಿಂಗಾಯತ ನಾಯಕರಲ್ಲ, ನೀವೆಲ್ಲರೂ ಡಮ್ಮಿ ನಾಯಕರು, ಅವರೆಲ್ಲ ಚಲಾವಣೆಯಲ್ಲಿ ಇಲ್ಲದ ನಾಣ್ಯ ಅಂತ ಕಾಲೆಳೆದ್ರು. ಇಂದು ಇಲ್ಲಿನ ಹುಲಿನ ನೀವೇ ತೀರ್ಮಾನ ಮಾಡಬೇಕು. ಇನ್ನೊಂದು ಹೇಳ್ತಾರೆ, ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಿದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು, ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ
ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ, ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು. ಇವರು ಯಡಿಯೂರಪ್ಪನವರ ಕೈ ಕಾಲಿಡಿದು ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈ ಗೆದ್ದುಬಿಡ್ತಾರಲ್ಲ, ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತಾರೆ. ಇವ್ರು ಯಾರು ವೀರಶೈವ ಲಿಂಗಾಯತ ಪಂಗಡ ನಾಯಕರಲ್ಲ. ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು. ಈ ಮಧ್ಯೆ ವಿಜಯೇಂದ್ರ ಬಿಜೆಪಿ ಸಂಸದರು ಶಾಸಕರ ಜೊತೆ ಸಭೆ ನಡೆಸಿದ್ರು. ಆದರೆ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರು ಗೈರಾಗಿದ್ರು. ಸಭೆಯಲ್ಲಿ ಟನಲ್ ರೋಡ್ ವಿರೋಧಿಸಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲೂ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಯಿತು. ಜೊತೆಗೆ ಮೆಟ್ರೋ ಪ್ರಯಾಣ ದರ ಏರಿಕೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕಕ್ಕೆ ಬಜೆಟ್ ಅಧಿವೇಶನದಲ್ಲಿ ವಿರೋಧಿಸಲು ತೀರ್ಮಾನ ಕೈಗೊಳ್ಳಲಾಯಿತು. ಇದೇನೇ ಇದ್ರೂ ಯತ್ನಾಳ್ ಸೈಲೆಂಟ್ ಆಗಿರೋದು ನಾನಾ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಅದೇ ಯತ್ನಾಳ್ ಮೌನವಾಗಿದ್ದುಕೊಂಡೇ ತಮ್ಮ ಕಾರ್ಯತಂತ್ರವನ್ನ ಜಾರಿಗೊಳಿಸುತ್ತಿದ್ದಾರೆ. ಇದು ಮತ್ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಸುನಿಲ್, TV9 ಬೆಂಗಳೂರು.